ಕರ್ನಾಟಕ ರಾಜ್ಯ ಸರ್ಕಾರ ಯಾವ ರೀತಿ ಹಿಮಾಚಲ ಪ್ರದೇಶ ಮತ್ತು ಕೇರಳ ರಾಜ್ಯಗಳು ದಿವಾಳಿಯ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಅದೇ ರೀತಿ ಕರ್ನಾಟಕನೂ ಕೂಡ ದಿವಾಳಿಯತ್ತ ಹೆಜ್ಜೆ ಇಕ್ತಾ ಇದೆ. ಈ ಸರ್ಕಾರ ಮೊನ್ನೆ ಕುಮಾರಸ್ವಾಮಿ ಅವರು ಇದೊಂದು 60% ಸರ್ಕಾರ ಅಂತ ಹೇಳಿದ್ದಾರೆ. ನಾನು ಬೆಳಗ್ಗೆನೂ ಕುಮಾರಣ್ಣ ಹತ್ರ ಮಾತಾಡಿದ್ದೀನಿ. ಅಣ್ಣ, ಬಹಳ ಸ್ಲೋ ಆಗಿ ಹೇಳಿದ್ದೀರಾ ನೀವು, ನಿಧಾನವಾಗಿ ಗೊತ್ತಾಗಿದೆ. 6 ತಿಂಗಳಿಂದಾನೇ 60% ಆಗಿದೆ. ಇದು ಮೊದಲು 40% ಇತ್ತು, ಈಗ 60%. ಇನ್ನ 3 ತಿಂಗಳಿಗೆ ಅದು 65%ಗೇನೋ ರೈಸ್ ಮಾಡಬೇಕು ಅಂತ ಮಂತ್ರಿಮಂಡಲದಲ್ಲೆಲ್ಲ ಚರ್ಚೆ ನಡೀತಾ ಇದೆಯಂತೆ ಅಂತ ನಾನು ಕುಮಾರಣ್ಣವರಿಗೆ ಬೆಳಗ್ಗೆ ಫೋನ್ ಮಾಡಿ ಹೇಳಿದೆ. ಇಲ್ಲ ಬ್ರದರ್, ಲೇಟಾಗಿ ಆಯ್ತು ಅಂತ ಹೇಳಿದ್ದಾರೆ ಕುಮಾರಣ್ಣ. ಅಂದ್ರೆ ಈ ಸರ್ಕಾರ ಪಕ್ಕಾ 60% ವಸೂಲಿ ಮಾಡ್ತಾ ಇದೆ. ಎಕ್ಸಾಂಪಲ್ ಒಂದು, ಬೆಂಗಳೂರಲ್ಲಿ ನೀವು ಯಾರನ್ನ ಕೇಳಿ ಮನೆ ಕಟ್ಟಬೇಕಾದ್ರೆ 30-40 ಸೈಟ್ಗೆ 10 ಲಕ್ಷ ನೀವು ಕಮಿಷನ್ ಕೊಡಬೇಕು. 30-40ಗೆ ಬಡವರು, ಮಿಡ್ಲ್ ಕ್ಲಾಸ್. 40-60ಗೆ 20 ಲಕ್ಷ ಕೊಡಬೇಕು. ಎಬೋ ದಟ್ 50-80 ಆ ಥರ ಇದ್ರೆ ನೀವು 40 ಲಕ್ಷ ಕೊಡಬೇಕು. ಇನ್ನ ಫ್ಲಾಟ್ಗಳು ಕಟ್ಟೋರ್ಗಂತೂ ಕೂಡ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ 75, 1 ಸ್ಕ್ವೇರ್ ಫೀಟ್ಗೆ 75 ರೂಪಾಯಿ ಕೊಡಬೇಕು. ಅದರಲ್ಲಿ ಈಗ ಹೊಸದಾಗಿ ರೇರಾ ಅಂತ ಶುರುವಾಗಿದೆ, ಅದಕ್ಕೆ 15,000 ರೂಪಾಯಿ ಕೊಡಬೇಕು ಒಂದು ಫ್ಲಾಟ್ಗೆ. ಅಂದ್ರೆ ಇದೆಲ್ಲ ಪರ್ಸೆಂಟೇಜ್, ಸಾಕ್ಷಿಗಳು ಇದಕ್ಕೆಲ್ಲ. ಈ ಸರ್ಕಾರ ಪಕ್ಕಾ 6 ತಿಂಗಳ ಹಿಂದೆನೆ, 6 ಮಂತ್ಸ್ ಬ್ಯಾಕ್, ಕುಮಾರಣ್ಣ ಅವರು ಲೇಟಾಗಿ ಹೇಳಿದ್ದಾರೆ, 6 ತಿಂಗಳ ಹಿಂದೆನೆ 60% ರೇಟನ್ನು ರೈಸ್ ಮಾಡ್ಕೊಂಬಿಟ್ಟಿದ್ದಾರೆ ಅವರು. ಅದಕ್ಕೆ ಅವ್ರ ಹತ್ರ ಕಾಂಟ್ರಾಕ್ಟರ್ಗಳಿಗೂ ಕೊಡೋಕ್ಕೆ ದುಡ್ಡಿಲ್ಲ. ಈಗ ಸರ್ಕಾರದಲ್ಲಿ ಹಣ ಇಲ್ಲ. ಈಗ ಯಾವ ಕಾಂಟ್ರಾಕ್ಟರ್ಗಳು ನಮ್ಮ ಮೇಲೆ 40%